ನಗರದಲ್ಲಿ ಮಾರಮ್ಮ ಜಾತ್ರಾ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಅದ್ದೂರಿಯಾಗಿ ನಗರದಲ್ಲಿ ನೆರವೇರಿದೆ. ಈ ಆಚರಣೆ ಅಂತಕ್ಕಂಥದ್ದು ಒಂದು ಧಾರ್ಮಿಕ ನಿಲುವು, ನಂಬಿಕೆ. ಈ ನಂಬಿಕೆಗಳಿಗೆ ನಾವೆಲ್ಲರೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿ ಭಗವಂತನ ಮೊರೆ ಹೋಗಿ ಎಲ್ಲರಿಗೂ ಕೂಡ ಶ್ರೇಯಸ್ಸು ಒಳ್ಳೆಯದು ಉಂಟು ಮಾಡಲಿ ದೇವರು ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಕ್ಕಂಥದ್ದು ಒಂದು ವಾಡಿಕೆ. ಆ ರೀತಿಯಲ್ಲಿ ನಾನು ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗಿ ನಮ್ಮ ಶಿರಾ ತಾಲೂಕಿನ ಸಮಸ್ತ ಜನತೆಗೆ, ಈ ತಾಲೂಕಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡಿದ್ದೇನೆ. ಇವತ್ತು ಆ ವಾರ್ಡ್ಗೆ ಹೋದಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳು ನಾವು ಮಾಡಿಸಿರ್ತಕ್ಕಂಥದ್ದು ಅಲ್ಲಿನ ಸ್ಥಳೀಯರು ಕೋಟೆ ವಾರ್ಡ್ನಲ್ಲಿ ಹೇಳಿರ್ತಕ್ಕಂಥ ವಿಚಾರ ಕೇಳಿದಾಗ ಭಾಳ ಸಂತೋಷ ಆಯಿತು ನಮಗೂ ಕೂಡ. ಇಷ್ಟು ಕಡಿಮೆ ಅವಧಿಯಲ್ಲಿ ನಮ್ಗೆ ಇಷ್ಟು ಕೆಲಸ ಮಾಡಲಿಕ್ಕೆ ಆಯಿತು ಅಂತ ಹೇಳ್ಬಿಟ್ಟು. ಅಲ್ಲಿ ವಿಶೇಷ ಏನಂದರೆ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೇತುವೆ ಮಾಡಿಸಿದ್ವಿ. ಭಾಳ ಹದಗೆಟ್ಟೋಗಿತ್ತು. ಮಳೆಗಾಲ ಬಂದಾಗ ನೀರು ಯಥೇಚ್ಛವಾಗಿ ಬಂದು ಸೇತುವೆ ಮುಳುಗಡೆಯಾಗಿ, ಹಳೆ ಸೇತುವೆ ಮುಳುಗಡೆಯಾಗಿ ಜನರಿಗೆ ಓಡಾಟಕ್ಕೆ ಭಾಳ ತೊಂದರೆ ಆಗ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಾಧುಸ್ವಾಮಿ ಸಾಹೇಬರು ಸಣ್ಣ ನೀರಾವರಿ ಸಚಿವರು ಅಂದ ಸಂದರ್ಭದಲ್ಲಿ ಅವರು ಒಂದು ಅನುಮೋದನೆ ಕೊಟ್ಟು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿದರು. ಟ್ಯಾಂಕ್ ಬಂಡ್ ರಿಪೇರಿ ಕೂಡ ಆಯಿತು. ಕೆರೆ ಭಾಗದಲ್ಲಿ ಇರ್ತಕ್ಕಂಥ ಟ್ಯಾಂಕ್ ಬಂಡ್ ಕೂಡ ಹಲವಾರು ರಸ್ತೆಗಳನ್ನು ಕೂಡ ನಾನು ಕೋಟೆ ವಾರ್ಡ್ನಲ್ಲಿ ಮಾಡಿಸಿದ್ದೆ. ವಿಶೇಷ ಅಂದರೆ ಒಂದು ವೈಯಕ್ತಿಕವಾಗಿ ನಾನು ಒಂದು ರಸ್ತೆ ಮಾಡಿಸಿದ್ದೆ. 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೈಯಕ್ತಿಕವಾಗಿ ಒಂದು ರಸ್ತೆ ನಿರ್ಮಾಣ ಮಾಡಿದೆ. ದೇವಸ್ಥಾನದ ಹಿಂದಿನ ಭಾಗದಲ್ಲೇ ಪಕ್ಕದ ರೋಡಲ್ಲೇ ಬೀದಿಯಲ್ಲಿ ಇರ್ತಕ್ಕಂಥ ಒಂದು ರಸ್ತೆ. ಭಾಳ ಜನರು ರಸ್ತೆ ಒಂದು ಹದಗೆಟ್ಟಿದ್ದಂಥ ಪರಿಸ್ಥಿತಿಯಲ್ಲಿ ಓಡಾಡಲಿಕ್ಕೆ ತೊಂದರೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಭಾಳ ಕಷ್ಟಗಳನ್ನು ಅನುಭವಿಸಿದರು. ಯಾವುದೋ ಕಾರಣಕ್ಕಾಗಿ ಅದು ಅನುಮೋದನೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಚುನಾವಣೆ ಹತ್ತಿರ ಬಂದಂಥ ವೇಳೆಯಲ್ಲಿ ಜನರು ಬಂದು ಕೇಳಿಕೊಂಡ್ರು. ಆಗ ಯಾವುದೇ ಒಂದು ಅನುದಾನದ ಒಂದು ಸೌಲಭ್ಯ ತುರ್ತಾಗಿ ಸಿಗದಿದ್ದ ಕಾರಣ ವೈಯಕ್ತಿಕವಾಗಿ ನಾನು 14 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ರಸ್ತೆಯನ್ನು ಮಾಡಿಸ್ದೆ. ಭಾಳ ಸಂತೋಷ. ಜೊತೆಯಲ್ಲಿ LED ಲೈಟ್ಗಳು ಇವತ್ತು ಸಿರಾ ನಗರದಲ್ಲಿ ಇವತ್ತೇನು LED ಲೈಟ್ಗಳು ಕಾಣಿಸ್ತಾ ಇದೆ, ಇಡೀ ಸಿರಾ ನಗರದಲ್ಲಿ ಈ LED ಲೈಟ್ಗಳು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಟೆ ವಾರ್ಡಿನಲ್ಲೇ ಸ್ಟಾರ್ಟ್ ಮಾಡಿ ಇಡೀ ನಗರಕ್ಕೆ ನಾವು ಅಳವಡಿಕೆ ಮಾಡಿದ್ವಿ LED ದೀಪಗಳನ್ನು. ಇದು ಕೂಡ ಭಾಳ ಒಂದು ಸಾಧನೆ ನಮಗೆ ಕೋಟೆ ವಾರ್ಡ್ನಲ್ಲಿ ಹೋಗ್ತಂಥ ಸಂದರ್ಭದಲ್ಲಿ ನೆನಪಾದಂತಹ ಒಂದು ಸಂಗತಿ. ತಾಯಿ ಮಾರಮ್ಮ ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ಲರಿಗೂ ಕೂಡ ಶ್ರೇಯಸ್ ನೀಡಲಿ, ಒಳ್ಳೆ ಮಳೆ ಬೆಳೆಯಾಗಿ ಸಿರಾ ನಗರದ ಕೆರೆ ಯಾವತ್ತೂ ಕೂಡ ಭರ್ತಿಯಾಗಿ ಜನ ಸಂತೃಪ್ತಿಯಿಂದ ಜೀವನ ಮಾಡುವಂತೆ ತಾಯಿ ಆಶೀರ್ವದಿಸಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಮಾರಮ್ಮ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ.